ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸಿದ್ಧತು ಚಾತುರ್ಮಾಸದ ರಂಗೋಲಿ. ರಂಗೋಲಿ ಎಂದರೇನು ತಿಳಿದುಕೊಳ್ಳೋಣ. ರಂಗಾವಲಿ ರಂಗೋಲಿ. ಈ ರಂಗೋಲಿ ಹಾಕುವ ಕ್ರಮದಿಂದ ಹೇ ಪಾಂಡುರಂಗ ನೀನೇ ನಮಗೆ ಒಲಿ ಅಂದರೆ ಪ್ರೀತನಾಗು ಎಂಬ ಭಾವ. ಶ್ರೀಕೃಷ್ಣ ಪರಮಾತ್ಮನು ತಂಗಿ ಸುಭದ್ರಾಗೆ ಚಾತುರ್ಮಾಸದ ರಂಗೋಲಿ ನೇಮವನ್ನು ಮಾಡು. ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಂಚಿ ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ರಂಗೋಲಿ ಹಾಕು ಎಂದು ಹೇಳಿದ್ದಾನೆ. ಈ ಪುಡಿಯಲ್ಲಿ ಈ ಅರ್ಥ ಸಹಿತ ಆತನ ರೂಪ, ಗುಣ ಹಾಗೂ ಕ್ರಿಯೆಗಳು ಮೂಡಿಬಂದರೆ ಆತನು ಒಲಿಯುವುದರಲ್ಲಿ ಸಂದೇಹವೇ ಇಲ್ಲ. ಈ ತರಹದ ಚೇತನಾತ್ಮಕ ಜ್ಞಾನ ಅಧಿಕ ಭಕ್ತಿಗೆ ಕಾರಣವಾಗುವುದು. ಈ ಚಾತುರ್ಮಾಸವು ಮಳೆಗಾಲದಲ್ಲಿ ಆಷಾಢ ಮಾಸ ದಶಮಿಯಿಂದ ಕಾರ್ತಿಕ ಮಾಸ ಹುಣ್ಣಿಮೆಯವರೆಗೆ ಇರುವುದರಿಂದ ಮನೆಯಲ್ಲಿಯೇ ಕುಳಿತು ಅನೇಕ ಸಾಧನೆಗಳನ್ನು ಮಾಡಲು ಅನುಕೂಲವಾಗುವುದು. ಈ ಮಾಸದಲ್ಲಿ ಹಬ್ಬ ಹರಿದಿನಗಳು ಮತ್ತು ಅನೇಕ ವ್ರತ ನಿಯಮಗಳನ್ನು ಹೇಳಿದ್ದಾರೆ. ಆದ್ದರಿಂದಲೇ ಸನ್ಯಾಸಿಗಳು ಕೂಡ ಒಂದೇ ಸ್ಥಳದಲ್ಲಿ ಕುಳಿತು ತಮ್ಮ ಸಾಧನೆಗಳನ್ನು ಮಾಡಿ ಪುಣ್ಯವನ್ನು ಪಡೆಯುತ್ತಾರೆ. ಆದ್ದರಿಂದಲೇ ಈ 4 ತಿಂಗಳು ಅತಿ ಪವಿತ್ರವೆನಿಸಿಕೊಂಡಿವೆ. ಇಂತಹ ಪವಿತ್ರವಾದ ಚಾತುರ್ಮಾಸದಲ್ಲಿ ರಂಗೋಲಿಯನ್ನು ಹಾಕಿ 1 ವರ್ಷದಲ್ಲಿ ಬರುವ ಪುಣ್ಯವನ್ನು 4 ತಿಂಗಳಲ್ಲಿ ಪಡೆಯಬಹುದು. ಹೆಂಗಸರು ಹಾಕಿದ ರಂಗೋಲಿಯ ಮೇಲೆ ಮಣೆಯಿಟ್ಟು ಗಂಡಸರು ಭಗವಂತನ ಪೂಜೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುವುದು. ಆದರೆ ಈಗಿನ ಕಾಲದ ಗೃಹಿಣಿಯರಿಗೆ ಮನೆಯ ಹೊರಗೂ ಒಳಗೂ ಕೆಲಸ ಮಾಡಬೇಕಾಗಿರುವುದರಿಂದ ಸಮಯದ ಅಭಾವವಾಗಿ ವ್ರತ ನಿಯಮಗಳನ್ನು ಸಾಧಿಸಲು ಬಹಳ ಕಷ್ಟವಾಗುತ್ತದೆ. ಅದಕ್ಕೋಸ್ಕರ ನಾವು ಒಂದು ಉಪಾಯ ಮಾಡಿ ಅವರಿಗೆ ಅನುಕೂಲವಾಗುವಂತೆ ಒಂದು ಸಾಧನೆಯನ್ನು ಮಾಡಿದ್ದೇವೆ. 11 ಇಂಚು ಉದ್ದ 7.5 ಇಂಚು ಅಗಲವಾದ ಒಂದು ಚಾತುರ್ಮಾಸ ರಂಗೋಲಿಯ ಚೌಕಟ್ಟನ್ನು ತಯಾರಿಸಿದ್ದೇವೆ. ಅದರಲ್ಲಿ ಲಕ್ಷ್ಮೀನಾರಾಯಣರು, ಪತಾಕ, ಸೂರ್ಯ, ಚಂದ್ರ, ಪರಶುರಾಮನ ಕೊಡಲಿ, ಗುಡಿ, ತಂತಿ, ಬೇರಿ, ಗಣಪತಿ, ಸರಸ್ವತಿ ಯಂತ್ರ, ಈಶ್ವರ, ತ್ರಿಶೂಲ, ಚಕ್ರ, ಕೂರ್ಮ, ಲಕ್ಷ್ಮೀಪಾದ, ಶಂಖ, ಆಕಳಪಾದ, ನಾಗಪ್ಪ, ಸೀತಾ ಸೆರಗು, ಅರಿಶಿಣ ಕುಂಕುಮ ಕರಂಡಿಗೆ, ಹಣಿಗೆ, ಕನ್ನಡಿ, ಧನಸ್ಸು, ನವಿಲುಗೆರೆ, ಕೊಳಲು, ಗರುಡ, ಗದಾ, ಕಮಲ, ಜ್ಞಾನಕಮಲ, ಐರಾವತ, ಗಂಟಿನ ಹನುಮಪ್ಪ, ಕಾಮಧೇನು, ಕೃಷ್ಣನ ತೊಟ್ಟಿಲು, ತುಳಸಿ ವೃಂದಾವನ, ತುಳಸೀದಳ, ಸಂಜೀವನಿ ಗುಡ್ಡ, ವಾಲಗನಗಾರಿ, ಪವಿತ್ರ ಗಂಟು, ಕಲ್ಪವೃಕ್ಷ, ಆನೆ, ದ್ವಾರಪಾಲಕರು, ಮಹಾದ್ವಾರ, ಆಕಳು, ಕರುವು, 33 ಪದ್ಮಗಳು. ಈ ಚೌಕಟ್ಟಿನಿಂದ ರಂಗೋಲಿ ಹೇಗೆ ತೆಗೆಯಬೇಕು ನೋಡೋಣ. ಮೇಲೆ ಈ ತರಹ ರಂಗೋಲಿ ಹಾಕಿಟ್ಟುಕೊಳ್ಳಬೇಕು. ನಂತರ ರಂಗೋಲಿಯನ್ನು ಒಂದು ATM ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡ್ನಿಂದ ಕೆಳಗಡೆ ಎಳೆಯಬೇಕು. ನಂತರ ನಿಧಾನವಾಗಿ ತೆಗೆಯಬೇಕು. ಈಗ ನಿಮಗೆ ಚಾತುರ್ಮಾಸದ ರಂಗೋಲಿ ರೆಡಿ. ಇಷ್ಟೆಲ್ಲ ರಂಗೋಲಿಗಳನ್ನು ನೀವು 5 ನಿಮಿಷದಲ್ಲಿ ಹಾಕಬಹುದು. ಈಗ ನೋಡಿ ಇದಕ್ಕೆ ಎಷ್ಟು ರಂಗೋಲಿ ತಾಕುತ್ತದೆ. ಅರ್ಧ ಚಮಚ ಮಾತ್ರ. ಇದರಂತೆಯೇ ದೇವರ ನಾಮದ ಚಿಕ್ಕ ಫ್ರೇಮ್ಗಳು ಇವೆ, ಅವನ್ನು ನೀವು ನೋಡಬಹುದು. ನೀವು ಕೂಡ ಶ್ರೀಕೃಷ್ಣನ ತಂಗಿ ಸುಭದ್ರ ಹಾಕಿದ ಹಾಗೆ
5 ವರ್ಷ ಹಾಕುವ ರಂಗೋಲಿ ಒಂದೇ ವರ್ಷ ಹಾಕಿ ಮುಗಿಸಬಹುದು. ಸ್ವಲ್ಪ ರಂಗೋಲಿಯಿಂದ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸ್ಥಳದಲ್ಲಿ ಹಾಕಬಹುದು. ಭಕ್ತರು ಈ ಚಾತುರ್ಮಾಸದ ರಂಗೋಲಿಯ ನಿಯಮವನ್ನು ಮಾಡಿ ಆ ಭಗವಂತನಿಂದ ಪುಣ್ಯ ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇವೆ. ಭಾರತೀಯ ರಮಣ ಮುಖ್ಯ ಪುರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಚಾತುರ್ಮಾಸದ ರಂಗೋಲಿ ಹಾಗೂ ಇತರ ರಂಗೋಲಿಗಳ ಫ್ರೇಮ್ಗಳು ಬೇಕಾದಲ್ಲಿ ಈ ಕೆಳಗಿನ ನಂಬರಿಗೆ ಸಂಪರ್ಕ ಮಾಡಬಹುದು.